ಹೇ ಮೂರ್ಖ ಬಕಾಸುರ, ನೀನು ನನ್ನ ಪವಿತ್ರ ಮತ್ಸ್ಯಗಳನ್ನು ಕೊಂದು ಅಕ್ಷಮ್ಯ ಅಪರಾಧ ಮಾಡಿರುವೆ. ಅದಕ್ಕಾಗಿ ನಾನು ನಿನಗೆ ಶಾಪ ನೀಡುತ್ತೇನೆ. ಶಾಪ! ಇನ್ನು ಎಂದೆಂದಿಗೂ ನೀನು ಬಕಪಕ್ಷಿಯಾಗುತ್ತೀಯೆ ಮತ್ತು ನಿನ್ನೀ ಪತ್ನಿಯರು ಪ್ರತಿಯೊಂದು ಜನ್ಮದಲ್ಲೂ ಮೀನುಗಳಾಗಿ ಹುಟ್ಟುತ್ತಾರೆ ಮತ್ತು ನೀನು ಬಕದ ರೂಪದಲ್ಲಿ ಇವರಿಬ್ಬರನ್ನು ಕೊಲ್ಲುತ್ತೀಯೆ. ದೇವಿ, ಲತಿಕಾ ಮತ್ತು ನಂದಿನಿ ಕ್ಷಮೆ ಕೇಳಿದ ಮೇಲೆ ಋಷಿ ಜಲಾನಿಯೇ ಅವರಿಗೆ ಹೇಳಿದರು, ಅವರು ದ್ವಾಪರ ಯುಗದಲ್ಲಿ ಇಬ್ಬರು ಗೋಪಿಕೆಯರ ರೂಪದಲ್ಲಿ ಜನ್ಮಿಸುತ್ತಾರೆ ಮತ್ತು ಪರಮಾವತಾರಿ ಕೃಷ್ಣನ ಸೇವೆ ಮಾಡುತ್ತಲೇ ಅವರಿಗೆ ಮುಕ್ತಿ ದೊರೆಯುವುದು. ದೇವಿ, ನಾರಾಯಣ. ದೇವಿ, ಈ ಜಗತ್ತಿನಲ್ಲಿ ಕರ್ಮಚಕ್ರ ಎಂದಿಗೂ ನಿಲ್ಲದು. ಹಾಗಾಗಿ ಮನುಷ್ಯರು ಯಾವುದೇ ಕಾಲದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಅದರ ಫಲ ಅವಶ್ಯ ದೊರೆಯುತ್ತದೆ. ಆದ್ದರಿಂದಲೇ ಮನುಷ್ಯನು ಪ್ರತಿಯೊಂದು ಕೆಲಸಕ್ಕೂ ಮೊದಲು ಎಂದಿಗೂ ನೆನಪಿಡಬೇಕಾದುದು ಅವರಿಗೆ ಕರ್ಮಗಳ ಫಲ ಖಂಡಿತ ದೊರೆಯುತ್ತದೆ. ಅದು ಬೇಕಾದರೆ ಸುಖದಾಯಿಯಾಗಲಿ ಅಥವಾ ದುಃಖದಾಯಿಯಾಗಲಿ. ಕೃಷ್ಣ, ಕಂಸ ಎಷ್ಟೊಂದು ರಾಕ್ಷಸರನ್ನ ಕಳ್ಸಿದ, ಆದ್ರೆ ಇವತ್ತಿನವರೆಗೂ ಗೋಕುಲ್ದವ್ರಿಗೆ ಏನೂ ಆಗಿಲ್ಲ. ಆದ್ರೆ ಇವತ್ತು ಎಷ್ಟು ದೊಡ್ಡ ಅನರ್ಥ ಆಯ್ತು. ಆ ಬಕಾಸುರ ಏನಾದ್ರೂ ನನ್ ಮುಂದೆ ಬಂದ್ರೆ ನಾನು ಅವನ ಜೀವಂತವಾಗಿ ಉಳಿಸೋದಿಲ್ಲ. ನನ್ಗಂತೂ ಈ ವಿಷಯ ಅರ್ಥ ಆಗ್ತಿಲ್ಲ. ಈ ಕಂಸ ಮಾವ ಬಕಾಸುರನ್ನ ಗೋಕುಲ ಕೆಟ್ಟದ್ ಮಾಡಕ್ಕಿಂತಾನೆ ಕಳ್ಸಿದ್ರ? ಆ ಬಕಾಸುರ ಗೋಕುಲಕ್ ಬರ್ತೇನೆ ಯಾಕಿಂದೆ ಹೋದ? ಒಂದ್ ವೇಳೆ ಬಕಾಸುರ ಗೋಪಿಕೆಯರ ಮೇಲೆ ಬೆಂಕಿ ಮಳೆ ಸುರಿಸಿದ್ದು ಕೆಟ್ಟದರ ಆರಂಭನ? ಬಕಾಸುರ ಬಂದ, ಪೂರ್ತಿ ಗೋಕುಲ ಸಂಕಟದಲ್ಲಿದೆ. ಬನ್ನಿ ಗೆಳೆಯರೆ, ಬಕಾಸುರನಿಂದ ನಮ್ ಗೋಕುಲ ಜನರನ್ನ ಕಾಪಾಡಬೇಕು. ಎಲ್ರೂ ಸರಿಯಾಗಿ ಕೇಳಿ. ಈಗ ಸದ್ಯಕ್ಕಂತೂ ಈ ರಾಕ್ಷಸನ್ ತೊಂದರೆ ಇಲ್ಲ, ಆದ್ರೆ ಈಗ್ಲೂ ನಮ್ಮೆಲ್ಲರ ಪ್ರಾಣ ಅಪಾಯದಲ್ಲಿದೆ. ನಾವು ಯಾವ ಅಪಾಯ ಬಂದ್ರೂ ಎದುರಿಸಕ್ ಸಿದ್ಧವಾಗಿರ್ಬೇಕು. ಅಪಾಯ ಇನ್ನೂ ದೂರ ಆಗಿಲ್ಲ ಅಪ್ಪ. ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ? ಹೌದು ಅಪ್ಪ, ನಾವೇ ಕಣ್ಣಾರೆ ನೋಡಿದ್ವಿ. ಬಕಾಸುರ ಈ ಕಡೆನೆ ಬರ್ತಿದ್ದಾನೆ. ಹೀಗೆಲ್ಲ ನಾವು ಹೊರಗಡೆ ಇದ್ರೆ ಅಪಾಯ ಹೆಚ್ಚಾಗುತ್ತೆ. ನೀವೆಲ್ಲ ನಿಮ್ ಮನೆಗೆ ಹೋಗಿ ಬಚ್ಚಿಟ್ಕೊಳ್ಳಿ. ಬೇಗ ಹೋಗಿ. ಎಲ್ಲ ಬೇಗ ಹೋಗಿ, ಬೇಗ ಬೇಗ ಹೋಗಿ, ಬೇಗ. ಕೃಷ್ಣ ನಿಜ ಹೇಳ್ತಿದ್ದಾನೆ. ಬಕಾಸುರನ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಮನೆಗಳಿಗಿಂತ ಒಳ್ಳೆ ಜಾಗ ಬೇರೊಂದಿಲ್ಲ. ಬನ್ನಿ ಹೋಗೋಣ. ಗೋಕುಲವಾಸಿಗಳೇ, ಈಗ ಸಮಯ ಬಂದಿದೆ. ನರಕದ ಬೆಂಕಿಗಿಂತಲೂ ಭಯಂಕರವಾಗಿರೋ ಈ ಬಕಾಸುರನ ಬೆಂಕಿಯಲ್ಲಿ ಬೆಂದು ಬೂದಿಯಾಗ್ತೀರಿ. ಅಮ್ಮ, ಅಪ್ಪ, ಬಕಾಸುರ ಯಾವಾಗಾದ್ರೂ ಬರ್ಬೋದು. ನಡೀರಿ, ನೀವು ಹೋಗಿ, ಮನೆ ಒಳಗಡೆ ಹೋಗಿ. ಕೃಷ್ಣ, ನೀನ್ ಏನ್ ಹೇಳ್ತಿದ್ಯಾ? ಕೇವಲ ನಮ್ ಜೀವನ ಅಪಾಯದಲ್ಲಿದ್ಯಾ, ನಿನಗಿಲ್ವಾ? ಆದ್ರೆ ಅಮ್ಮ, ನನ್ ಕೆಲ್ಸ ಇನ್ನು ಪೂರ್ತಿ ಮುಗ್ದಿಲ್ಲ. ನಾನು ಹೋಗಿ ನೋಡ್ತೀನಿ ಎಲ್ರೂ ಸುರಕ್ಷಿತವಾಗಿ ಇದ್ದಾರೋ ಇಲ್ವೋ. ಕಂದ, ನಾನ್ ನಿನ್ ಯಾವ ಮಾತು ಕೇಳಲ್ಲ. ಎಲ್ರೂ ಅವ್ರನ್ನವರೇ ರಕ್ಷಣೆ ಮಾಡ್ಕೋಬೇಕು. ಹೀಗೆ ಎಲ್ರೂ ಸುರಕ್ಷಿತವಾಗಿರೋದು. ನಡಿ ನೀನ್ ಒಳಗೆ. ಬಾಬಲ್ ರಾಮ. ದಾಮೋದರ, ನಾವು ಈ ಬಕಾಸುರನಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಮಾಡ್ಲೇಬೇಕು. ನೀವು ಚಿಂತಿಸಬೇಡಿ ನಂದಣ್ಣ, ನಾನಿರೋ ತನಕ ಗೋಕುಲ ಜನರಿಗೆ ಏನೂ ಆಗೋದಿಲ್ಲ. ಇಲ್ಲಿ ಕೇಳಿ, ನೀವಿಲ್ಲೇನ್ ಮಾಡ್ತಿದ್ದೀರಾ? ದಾಮೋದರಣ್ಣ, ಒಳಗ್ ಬನ್ನಿ. ಇಲ್ಲ ಯಶೋದೆ, ಗೋಕುಲನ ಬಕಾಸುರನಿಂದ ಕಾಪಾಡ್ಬೇಕು ಅಂದ್ರೆ ನಾವು ಏನಾದ್ರೂ ಮಾಡ್ಲೇಬೇಕು. ನೀವೇನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನೀವ್ ಒಳಗ್ ಬನ್ನಿ. ಬನ್ನಿ ಒಳಗೆ ಬನ್ನಿ. ಓಡೋ, ಬಕಾಸುರ ಬಂದ. ಯಾರು ಎಲ್ಲಾದ್ರೂ ಒಡಗಿಕೊಳ್ಳಿ.
ಆದ್ರೆ ಇವತ್ತು ಒಬ್ಬ ಗೋಕುಲವಾಸಿಯೂ ಜೀವಂತವಾಗಿರೋದಿಲ್ಲ. ಹೇ ಪ್ರಭು, ಯಶೋದೆ, ನಾನು ಹೀಗೆ ಗೋಕುಲವಾಸಿಗಳನ್ನ ಬಿಟ್ಟು ಮನೆ ಒಳಗೆ ಅಡ್ಕೊಂಡಿರಕ್ಕಾಗಲ್ಲ. ನಾನು ಹೋಗ್ಲೇಬೇಕು. ಇಲ್ಲ, ಬೇಡ ಬೇಡ. ನನಗ್ ನಿಮ್ ಚಿಂತೆ ಅರ್ಥ ಆಗತ್ತೆ, ಆದ್ರೆ ನಾನ್ ನಿಮ್ಮ ಜೀವನಾನ ಅಪಾಯದಲ್ಲಿ ನೋಡೋಕ್ಕಾಗಲ್ಲ. ಶಂಕರ, ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡು ಯಶೋದೆ. ನನ್ನ ಜೀವ ಊರ್ನೋರ್ ಜೀವಕ್ಕಿಂತ ದೊಡ್ಡದಲ್ಲ. ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ನನ್ ಪಾಲಿಗೆ ನಿಮ್ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾನ್ ನಿಮ್ಮನ್ನ ಹೋಗೋಕ್ ಬಿಡೋದಿಲ್ಲ. ಇದು ಶಂಕರನ್ ಧ್ವನಿ, ನಾನದನ್ನ ಕಾಪಾಡ್ಬೇಕು. ಕೃಷ್ಣ, ಕಂದ, ಕೃಷ್ಣ, 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 ಕಂದ, ಬಾಗಿಲ್ ತೆಗಿ. ಕೃಷ್ಣ, ಬಾಗಿಲ್ ತೆಗಿ. ಕಂದ, ಬಾಗಿಲ್ ತೆಗಿಯೋ. ಅಮ್ಮ, ಅಪ್ಪ, ನನ್ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನನ್ಗೇನು ಆಗೋದಿಲ್ಲ. ಬೇಡ ಕೃಷ್ಣ, ಕೃಷ್ಣ. ಕೃಷ್ಣ, ಬಾಗಿಲ್ ತೆಗಿ. ಅಮ್ಮ, ನನ್ನನ್ನ ಶಂಸಮ್ಮ. ಬಾಗಿಲ್ ತೆಗಿ. ಕೃಷ್ಣ, ನಾನೀಗ ಬಾಗಿಲು ತೆಗೆಯಲ್ಲ. ಅಪ್ಪ, ನಾನು ಹೋಗಿ ಶಂಕರನ್ ಕರ್ಕೊಂಡ್ ಬರ್ತೀನಿ. ಕೃಷ್ಣ. ಕೃಷ್ಣ, ಈ ಕೃಷ್ಣ ಎಲ್ಲಿ ಹೋಗ್ತಿದ್ದಾನೆ? ಬಲರಾಮ, ಕೃಷ್ಣನ್ ಜೀವ ಅಪಾಯದಲ್ಲಿದೆ. ಬಾಗಿಲ್ ತೆಗಿ, ಬೇಗ ತೆಗಿ. ಬಾಗಿಲ್ ತೆಗಿ. ನೀವೇನು ಚಿಂತೆ ಮಾಡ್ಬೇಡಿ. ಬಲರಾಮ ಇರೋವರೆಗೂ ಅವನ್ನ ಮೀರಿ ಯಾರು ಏನು ಕೆಟ್ಟದ್ ಮಾಡೋದಕ್ಕಾಗಲ್ಲ. ನಾನು ಈಗ್ಲೇ ಕೃಷ್ಣನ್ ಕರ್ಕೊಂಡ್ ಬರ್ತೀನಪ್ಪ. ಆದ್ರೆ ಮೊದ್ಲು ಬಾಗಿಲನ್ನು ತೆಗಿಯೋ, ಬಲರಾಮ. ಹೇ ಪ್ರಭು, ಯಾರಾದ್ರೂ ಇದೀರಾ? ಯಾರಾದ್ರೂ ಇದೀರಾ? ಬಾಗಿಲ್ ತೆಗೀರಿ. ಶಂಕರ, ನಿನ್ಗೇನು ಆಗೋದಿಲ್ಲ ಶಂಕರ, ಏನೂ ಆಗೋದಿಲ್ಲ, ನಾನು ಬಂದಿದ್ದೀನಿ. ಕೃಷ್ಣ, ಕೃಷ್ಣ, ಬೇಗ ಬಾ. ನಮ್ಮನ್ನ ಬಕಾಸುರ ನೋಡ್ತಾ ಅಂದ್ರೆ ಏನಾದ್ರೂ ತೊಂದರೆ ಆಗುತ್ತೆ. ಅಣ್ಣ, ನೀನು ಶಂಕರನ್ ಕರ್ಕೊಂಡು ಇಲ್ಲಿಂದ ಹೋಗಣ್ಣ. ಕೃಷ್ಣ, ನೀನೇನ್ ಹೇಳ್ತಾ ಇದ್ಯಾ? ನಾನ್ ನಿನ್ನ ಇಲ್ಲಿ ಒಬ್ಬನ್ನೇ ಬಿಟ್ಟು ನಾನ್ ಹೇಗ್ ಹೋಗ್ಲಿ? ಶಂಕರನ್ನ ಕರ್ಕೊಂಡು ನೀನ್ ಹೋಗು. ಅಲ್ಲಿ ತನಕ ನಾನು ಈ ರಾಕ್ಷಸನ್ ನೋಡ್ಕೊಂತೀನಿ. ಅಣ್ಣ, ನಾನ್ ತುಂಬಾ ಚಿಕ್ಕವನು, ನಾನ್ ಶಂಕರನ್ ಕರ್ಕೊಂಡು ಹೋಗಕ್ಕಾಗಲ್ಲ. ನೀನೇ ಶಂಕರನ್ ಕರ್ಕೊಂಡು ಹೋಗ್ಬೇಕು. ಕೃಷ್ಣ, ನೀನೊಬ್ಬ. ಸರಿ, ನಾನು ಈಗ್ಲೇ ಹೋಗಿ ಈಗ್ಲೇ ಬರ್ತೀನಿ. ಬೇಗ ಬಾ ಅಣ್ಣ. ನಿಲ್ಲು ಬಕಾಸುರ. ಯಾರೋ ನೀನು ನನ್ನನ್ನೇ ತಡೆಯೋ ದುಸ್ಸಾಹಸ ಮಾಡ್ತಿದ್ದೀಯಾ? ಆ ನೀನು ಅದೇ ದುಸ್ಸಾಹಸಿ ಬಾಲಕನೇ. ನಿನ್ನಿಂದಾಗಿ ನನ್ನ ಸೋದರಿ ಪೂತನಿ ಸಾಯೋ ಹಾಗಾಯ್ತು. ಏ ಹುಡುಗ, ಇವತ್ತು ಈಗಲೇ ನಾನು ನಿನ್ನನ್ನು ನಿನ್ನ ದುಸ್ಸಾಹಸವನ್ನು ನಾಶ ಮಾಡಿಬಿಡ್ತೀನಿ.
ನಾನು ಸುರಿಸೋ ಈ ಬೆಂಕಿ ಮಳೆಯಿಂದ ದೇವತೆಗಳು ಪಾರಾಗೋದಕ್ಕಾಗೋದಿಲ್ಲ. ಇನ್ನು ನೀನ್ ಯಾವ ಲೆಕ್ಕನೋ ಚಿಕ್ಕ ಹುಡುಗ. ಈ ರಾಕ್ಷಸ ನನ್ ಮಾತ್ ಕೇಳ್ತಾನೆ ಇಲ್ಲ, ಬರೀ ಬೆಂಕಿ ಉಗುಳುತ್ತಿದ್ದಾನೆ. ಬಕಾಸುರ, ನಿನ್ ಬೆಂಕಿ ಆಟ ಏನಾದ್ರೂ ಮುಗ್ದಿದ್ರೆ ಸ್ವಲ್ಪ ಹೊತ್ತು ಮಾತಾಡನ್ವಾ? ಬಲದ ಅಹಂಕಾರ, ಎಲ್ಲ ರಾಕ್ಷಸರದು ಇದೇ ಸಮಸ್ಯೆ. ಅವ್ರ ತಮ್ಮ ಅಹಂಕಾರದಲ್ಲಿ ಯಾರ ಮಾತು ಕೇಳಲ್ಲ. ಅಮ್ಮ ಹೇಳ್ತಾಳೆ, ಶತ್ರುವಿನ ಶಕ್ತಿ ಯಾವುದು ಅಂತ ಮೊದಲು ತಿಳ್ಕೋಬೇಕು, ನಾವು ಆಮೇಲೆ ಆಕ್ರಮಣ ಮಾಡಬೇಕು. ಇಲ್ಲಿ ಕೇಳಿ ನಮ್ ಕಂದ ಯಾವ ಸಂಕಟದಲ್ಲಿದ್ದಾನೋ ಏನೋ. ಯಶೋದೆ, ಧೈರ್ಯವಾಗಿ ಕೃಷ್ಣ, ಏನು ಆಗಲ್ಲ. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ, ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ, ಯಾರಾದ್ರೂ ಇದ್ದೀರಾ? ಹಾ ನಂದಣ್ಣ. ದಾಮೋದರ, ದಾಮೋದರ, ಬೇಗ ಬಾಗಿಲು ತೆಗಿ ನೀನು. ಸರಿ ನಂದಣ್ಣ. ಬೇಗ ತೆಗೀರಿ. ದಾಮೋದರ, ಕಂದ, ಅಯ್ಯೋ ಈ ಬಾಗ್ಲು. ಅದನ್ನ ತೆಗಿಯಕ್ ಆಗ್ತಿಲ್ಲ. ನಾನು ಆಗ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ತಿದ್ದೀನಿ. ಬಲರಾಮ ಮುಂದಿನ ಬಾಗ್ಲು ಹಾಕಿ ಹೊರಗಡೆ ಹೋಗಿದ್ದಾನೆ. ಈಗ ನೀವೇ ಏನಾದ್ರೂ ಮಾಡ್ಬೇಕು, ಹೇಗಾದ್ರೂ ಕಾಪಾಡಿ ನಮ್ಮ ಮಕ್ಕಳನ್ನ. ಯಶೋದೆ, ಧೈರ್ಯವಾಗಿರು, ಏನೂ ಆಗಲ್ಲ ನಮ್ಮ ಮಕ್ಕಳಿಗೆ. ದಾಮೋದರ, ನಾವು ಏನಾದ್ರೂ ಮಾಡಿ ಈ ಬಾಗಿಲನ್ನ ಸರಿ ಒಡಿಲೇಬೇಕು. ನಂದಣ್ಣ. ಹೇ ಪ್ರಭು ಸತ್ಯನಾರಾಯಣ, ನನ್ನಿಬ್ರು ಮಕ್ಕಳನ್ನು ಕಾಪಾಡಪ್ಪ, ರಕ್ಷಣೆ ಮಾಡಪ್ಪ ಅವರಿಬ್ರನ್ನು. ಎಲ್ಲ ಅಡಗಿದಾನೆ ಆ ಬಡಬಡಿಸೋ ಬಾಲಕ. ಎದುರುಗ್ ಬಾ. ನಿನ್ನಿಂದಾಗಿ ನನ್ನ ಸೋದರಿ ಪೂತನಿ ತನ್ನ ಜೀವ ಕಳ್ಕೊಂಡಿದ್ದಾಳೆ. ನೀನು ಎಲ್ಲೇ ಅಡಗಿರೋ, ಆದರೆ ಇವತ್ತು ನಾನು ನಿನ್ನನ್ನು ಜೀವಂತವಾಗಿ ಉಳಿಸೋದಿಲ್ಲ, ನಿನ್ನ ಉಳಿಸೋದಿಲ್ಲ. ಎದುರುಗ್ ಬಾ. ಪೂತ್ನಿ ಅವಳಗೆ ಸತ್ತಿದ್ದು, ಅವಳಿಗೆ ನಾನೇನು ಮಾಡ್ಲೇ ಇಲ್ಲ. ಆದ್ರೆ ಇದನ್ನೆಲ್ಲ ಬಕಾಸುರನ್ ಹೇಳ್ದವ್ರು ಯಾರು? ಇವನ್ಗೇನು ಅರ್ಥನೇ ಆಗಲ್ಲ, ಬರೀ ಬಾಯಿ ತೆಗ್ದು ಬೆಂಕಿ ಉಗುಳ್ತಾನೆ. ಏ ಹುಡುಗ, ನಾನು ಮುಂದೆ ಬಾ. ಇಲ್ಲದಿದ್ದರೆ ಈ ಗೋಕುಲವಾಸಿಗಳನ್ನು, ಗೋಕುಲವನ್ನು ಸುಟ್ಟು ಬಿಡ್ತೇನೆ. ಬಾಲಕ, ಎದುರು ಬಾ. ಈಗ ನಾನು ಬಕಾಸುರನ ತಡಿಲೇಬೇಕು, ಇಲ್ದಿದ್ರೆ ನಾವೆಲ್ಲರೂ ಕಷ್ಟದಲ್ಲಿ ಸಿಕ್ಕಾಕೋತೀವಿ. ಈಗ ನಾನು ಏನ್ ಮಾಡೋದು? ಈ ಬಕಾಸುರನ ತಡೆಯೋದು ಹೇಗೆ? ನಾರಾಯಣ ನಾರಾಯಣ. ಪ್ರಭು, ನಂದಲಾಲನ ಚಿಂತೆ ಸಂಪೂರ್ಣ ಸತ್ಯವಾಗಿದೆ. ಈ ಸಮಯದಲ್ಲಿ ಅವನ ಸುತ್ತ ಮಣ್ಣನ್ನು ಬಿಟ್ಟರೆ ಬೇರೇನೂ ಇಲ್ಲ. ಈ ಬಕಾಸುರನನ್ನು ಕೇವಲ ಸುದರ್ಶನ ಚಕ್ರದಂತಹ ದಿವ್ಯ ಶಕ್ತಿ ಮಾತ್ರ ಸೋಲಿಸಬಲ್ಲದು. ಈಗ ಏನಾಗುತ್ತದೆ ಪ್ರಭು? ದೇವರ್ಷಿ, ಈ ಜಗತ್ತಿನ ಪ್ರತಿಯೊಂದು ವಸ್ತು ತನ್ನಷ್ಟಕ್ಕೆ ತಾನೇ ದಿವ್ಯವಾಗಿದೆ. ಮನುಷ್ಯನಿಗೆ ಅವನ ಗುಣ, ಧರ್ಮ, ಪ್ರಕೃತಿಯ ಜ್ಞಾನವಿದ್ದರೆ ಮಣ್ಣಿನ ಒಂದು ಕಣವು ಸುದರ್ಶನ ಚಕ್ರದಷ್ಟೇ ಪ್ರಭಾವಿಯಾಗುತ್ತದೆ. ಹಾಗೆ ಅಯೋಗ್ಯ ಮನುಷ್ಯನ ಕೈಗೆ ದೊರೆತಾಗ ಸುದರ್ಶನ ಚಕ್ರವು ತನ್ನ ಶಕ್ತಿ ಕಳೆದುಕೊಳ್ಳುತ್ತದೆ. ದೇವರ್ಷಿ, ನಾರಾಯಣ ನಾರಾಯಣ. ಇದರ ಅರ್ಥ ಹೀಗಲ್ಲವೇ ಪ್ರಭು? ಪರಮಾವತಾರಿ ಯಾವ ವಸ್ತುವನ್ನು ಧಾರಣೆ ಮಾಡುತ್ತಾನೋ ಅದೇ ಪರಮ ಅಸ್ತ್ರವಾಗುತ್ತದೆ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ನಾರಾಯಣ ನಾರಾಯಣ.
ಹೇಳ್ತಾಳೆ, ಯಾವುದೇ ತೊಂದರೆನ ಎದುರಿಸೋದಿಕ್ಕೆ ಶಸ್ತ್ರ ಅಲ್ಲ, ಇಚ್ಛಾಶಕ್ತಿ ಇರ್ಬೇಕಾಗುತ್ತೆ. ಶಕ್ತಿ ಇರೋದು ಶಸ್ತ್ರದಲ್ಲ, ಮನುಷ್ಯನ ಒಳಗಡೆನೇ ಇರುತ್ತೆ. ಬಕಾಸುರ ಹೋಗಿ ಇಡೀ ಗೋಕುಲನ ನಾಶ ಮಾಡಕ್ ಮುಂಚೆ ನಾನು ಅವನ್ನ ತಡಿಲೇಬೇಕು. ಬಕಾಸುರ, ನನ್ನಿಂದ ಎದುರ್ಕೊಂಡು ನೀನ್ ಆಕಾಶ ಕಾರ್ದ. ಬಾಯ್ ಬಡ್ಕ ಬಾಲಕ, ನೀನ್ ಹೊರಗ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ನಿನ್ನನ್ನು ಹತ್ಯೆ ಮಾಡೋದ್ರಲ್ಲಿರೋ ತೃಪ್ತಿ, ಆ ಆನಂದ ಇಡೀ ಗೋಕುಲವನ್ನ ನಾಶ ಮಾಡಿದ್ರು ನನಗ್ ಸಿಗೋದಿಲ್ಲ. ಬಕಾಸುರ, ಅಮ್ಮ ಹೇಳ್ತಾಳೆ, ಯಾರಿಗಾದ್ರೂ ಅವ್ರ ಅಹಂಕಾರದಲ್ಲಿ ಆನಂದ ಸಿಗ್ತಾ ಇದ್ರೆ ಅವ್ರ ಸಾವು ನಿಶ್ಚಿತ ಆದಂತೇನೆ. ನನ್ನ ಅಸ್ತ್ರದಲ್ಲಿ ಇಷ್ಟೊಂದು ಶಕ್ತಿ? ಬಕಾಸುರ ತುಂಬಾ ದೊಡ್ಡ ರಾಕ್ಷಸ, ಒಂದೇ ಏಟಲ್ಲಿ ಸಾಯೋದಿಲ್ಲ. ಅವನ್ ಖಂಡಿತ ಎದುರ್ಕೊಂಡು ಓಡೋಗಿದ್ದಾನೆ. ಅವನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇತ್ತಂದ್ರೆ ಅವನ್ ಮತ್ತೆ ಗೋಕುಲಕ್ ಬರೋದಿಲ್ಲ. ದಾಮೋದ್ರ, ದೊಡ್ಡ ಏನಾದ್ರೂ ತಗೊಂಡ್ ಬಾ, ನಾವ್ ಈ ಬಾಗಿಲ್ನ ಹೊಡಿಲೇಬೇಕು. ಹೋಗು. ಸರಿ ನಂದಣ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನನ್ನನ್ನ ನಮೋ ತಗೊಳ್ಳಿ. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಚಿಕ್ಕಮ್ಮ, ಚಿಕ್ಕಪ್ಪ, ಬಲರಾಮ, ಬಲರಾಮ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಎಲ್ಲಿದ್ದಾನೆ? ಚಿಕ್ಕಮ್ಮ, ನಾನ್ ಕೃಷ್ಣನ್ನ ಕರೆಯಕ್ ಹೋಗಿದ್ದೆ, ಆದ್ರೆ ಅವ್ನು ನನ್ ಕೈಗೆ ಶಂಕರನ್ ಕೊಟ್ಬಿಟ್ಟ. ಅದಕ್ಕೆ ನಾನು ಶಂಕರನ್ಗೆ ಒಂದೊಳ್ಳೆ ಜಾಗ ಹುಡುಕ್ತಿದ್ದೆ, ಅವನನ್ನ ಸುರಕ್ಷಿತವಾಗಿಡಕ್ಕೆ. ಬಲರಾಮ, ನೀನ್ ಹೇಗ್ ಯಾಕೆ ಮಾಡೋಕ್ ಹೋದೆ? ನೀನ್ ಕೃಷ್ಣನ್ಗೆ ದೊಡ್ಡಣ್ಣ, ಅವನ ಸಂಕಟದಲ್ಲಿ ಒಬ್ನೇ ಹೇಗ್ ಬಿಡ್ತೀಯ ನೀನು? ಚಿಕ್ಕಮ್ಮ, ನಾನಲ್ಲ, ಅವನೇ ನನ್ನ ಬಿಟ್ಟು ಹೋಗಿದ್ದು. ಈಗ ಮಾತಾಡ್ತಾ ಸಮಯ ಹಾಳು ಮಾಡ್ಬೇಡಿ, ನಾವು ಕೃಷ್ಣನ ಹುಡುಕ್ಬೇಕು, ಬೇಗ. ಅಮ್ಮ, ಕಂದ, ಕಂದ, ನನ್ ಕಂದ. ಕಂದ, ನೀನ್ ಸುರಕ್ಷಿತವಾಗಿದ್ಯಾ ತಾನೆ? ಹಾ ಅಮ್ಮ, ನಾನು ಹುಷಾರಾಗಿದ್ದೀನಿ. ಆದ್ರೆ ಆ ಬಕಾಸುರ ಏನ್ ಮಾಡ್ದ ಆ ಬಕಾಸುರ? ನಮ್ ಗೋಕುಲ ಜನಕ್ಕೆ ಏನೂ ಆಗಿಲ್ಲ ತಾನೆ? ಅಪ್ಪ, ಆ ಬಕಾಸುರ ಅಂತೂ ನೋಡೋಕೆ ಭಯಾನಕವಾಗಿದ್ದ, ಆದ್ರೆ ಅವನು ಒಳಗೊಳಗೆ ಎದುರ್ಕೊಂಡಿದ್ದ, ಅದಕ್ಕೆ ಅವನು ಓಡೋದ? ಏನ್ ಹೇಳ್ತಾ ಇದ್ಯಾ ನೀನು ಕೃಷ್ಣ? ಅದ್ ಹೇಗ್ ಸಾಧ್ಯ? ಅಪ್ಪ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಹೋಗಿ ಅಲ್ಲಿ ನೋಡ್ಕೊಂಡ್ ಬನ್ನಿ. ದಾಮೋದರ, ನಡಿ. ಅಮ್ಮ, ನನ್ ಗೊತ್ತಿತ್ತು ನಿನ್ಗೆ ನಿನ್ ಕಂದನ್ ಮೇಲೆ ಪೂರ್ತಿ ನಂಬಿಕೆ ಇದೆ, ಅದಕ್ಕೆ ನೀನ್ ಬಕಾಸುರನ್ ನೋಡಕ್ಕೆ ಅಪ್ಪನ್ ಜೊತೆ ಹೋಗಿಲ್ಲ. ಕಂದ, ಮೊದ್ಲಿದ್ದನ್ ಹೇಳು, ನೀನ್ ಅಲ್ಲಿಗೆ ಒಬ್ನೇ ಯಾಕೆ ಹೋದೆ? ನಾನಿನ್ನ ಕರಿತಾ ಇದ್ರು ನೀನ್ ಯಾಕೆ ಕೇಳಿಸ್ಕೊಳ್ಳಿಲ್ಲ? ಒಂದ್ ವೇಳೆ ನಿನ್ಗೇನಾದ್ರೂ ಆಗಿದ್ರೆ? ಅಮ್ಮ, ನಾನೀಗ ಸುರಕ್ಷಿತವಾಗಿದ್ದೀನಿ. ನಾನ್ ನಿನ್ ಎದುರುಗಡೆನೆ ಇರ್ತೀನಲ್ವಾ, ನನ್ಗೇನು ಆಗಿಲ್ಲ ಅಮ್ಮ. ಕಂದ, ಇವತ್ ನಾನ್ ನಿನ್ ಬೆಣ್ಣೆ ಅಂತ ಮಾತಿಗೆಲ್ಲ ಖಂಡಿತ ಮರಳಾಗಲ್ಲ. ಅಪಾಯ ಈಗ ಹೋಗಿರ್ಲಿ ಇಲ್ದಿರ್ಲಿ, ಇನ್ನೇನ್ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ನಡಿ. ಅಮ್ಮ, ಕೇಳಿಲ್ಲಿ, ಅಪಾಯ ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ, ಬಕಾಸುರ ಮತ್ತೇನೋ ಬರ್ಬೋದು. ನಾನು ಏನನ್ನು ಕೇಳುದಿಲ್ಲ, ಈಗ ನೀನ್ ಮನೇಲೇ ಇರ್ತೀಯ ಅಷ್ಟೇ. ನಡಿ. ಅಮ್ಮ, ಪೂರ್ತಿ ಕೇಳಿಸ್ಕೊ, ಇನ್ನೂ ಕೆಲ್ಸ ಪೂರ್ತಿ ಆಗಿಲ್ಲ.
ನಿಮ್ಮ ಆಜ್ಞಾನುಸಾರ ಇಂದು ಏಕಾದಶಿಯ ಪವಿತ್ರ ದಿನದಿಂದ ನಾನು ನಿಮ್ಮ ಜೀವನ ಲೀಲೆಯ ಮತ್ತು ನಿಮ್ಮ ಜೀವನ ದರ್ಶನವನ್ನು ಲಿಪಿಗಿಳಿಸುವ ಶುಭ ಕಾರ್ಯವನ್ನು ಆರಂಭ ಮಾಡುತ್ತೇನೆ. ಇದರಿಂದ ನಿಮ್ಮ ಜೀವನ ಲೀಲೆಗಳು ಮತ್ತು ನಿಮ್ಮ ಜೀವನ ದರ್ಶನದಿಂದ ಮನುಷ್ಯರಿಗೆ ಮಾರ್ಗದರ್ಶನ ಪ್ರಾಪ್ತವಾಗಲಿ. ಗುರುದೇವ ಗರ್ಗಾಚಾರ್ಯ. ಮಹಾರಾಣಿ ರೋಹಿಣಿ, ಮಹಾರಾಣಿ ರೋಹಿಣಿ ಈ ಹೊತ್ತಿನಲ್ಲಿ ಇಲ್ಲಿ? ಸಹಾಯ ಮಾಡಿರಿ ಗುರುದೇವ, ಸಹಾಯ ಮಾಡಿರಿ. ಏನೋ ಅಶುಭವಾದದ್ದು ನಡೆದಿದೆ ಎಂದು ನಿಮ್ಮ ಮಸ್ತಕದ ಗೆರೆಗಳು ಹೇಳುತ್ತಿವೆ. ಅಂತಹದ್ದೇನು ಮಹಾರಾಣಿ? ಗುರುದೇವ, ಸೇನಾಪತಿ ಅಕ್ರೂರ? ಆದರೆ ಇದು ಹೇಗೆ ಸಾಧ್ಯ? ಅಕ್ರೂರರ ಮೃತ್ಯು ಈಗ ಅಸಂಭವ. ನನ್ನ ಜ್ಯೋತಿಷ್ಯ ವಿದ್ಯೆಯ ಅನುಸಾರ ಈ ವಿಧಿಯು ಅಕ್ರೂರರಿಲ್ಲದೆ ಮುಂದೆ ಸಾಗುವುದೇ ಇಲ್ಲ. ಬಕಾಸುರ ಹೀಗೆ ಓಡ್ ಹೋಗಿದ್ದಂತೂ ನನಗೆ ಅರ್ಥನೇ ಆಗ್ತಿಲ್ಲ. ಆದ್ರೆ ಒಂದು ಮಾತಂತೂ ನಿಜ, ಆಪತ್ತು ಇನ್ನೂ ಮುಗ್ದಿಲ್ಲ. ನೀವ್ ಹೇಳಿದ್ ಸತ್ಯ ನಂದಣ್ಣ. ಹೋದ್ಸಲನೂ ಬಕಾಸುರ ಏಕಾಏಕಿ ನಮ್ಮೇಲೆ ದಾಳಿ ಮಾಡಿದ್ದ. ಬಕಾಸುರ ಬದುಕಿರೋ ತನಕ ನಮ್ ಜೀವನ ಸುರಕ್ಷಿತವಾಗಿರಲ್ಲ. ನಾವು ಪೂರ್ತಿ ತಯಾರಿ ಮಾಡ್ಕೋಬೇಕು. ಆದ್ರೆ ಅದಕ್ಕಿಂತ ಮುಖ್ಯ ಅಂದ್ರೆ ನಾವು ಶ್ರೀಮನ್ ನಾರಾಯಣನ್ ಮೇಲೆ ಪೂರ್ತಿ ನಂಬಿಕೆ ಇಡಬೇಕು. ಯಾಕೆಂದ್ರೆ ಆ ದೇವರು ಮಾತ್ರ ನಮ್ಮನ್ನ ಕಾಪಾಡಕ್ ಸಾಧ್ಯ. ಕೃಷ್ಣ, ಈ ಬಕಾಸುರ ಓಡೋದ್ರೆ ನಿನಗ್ಯಾಕೆ ಇಷ್ಟೊಂದು ಚಿಂತೆ ಆಗ್ತಿದೆ? ಗೆಳೆಯದಾಮ, ಬಕಾಸುರ ಈಗ ಓಡೋದ. ಅವನ ಅಂತ್ಯ ಇನ್ನೂ ಆಗಿಲ್ಲ. ಅವನ್ ಮತ್ತೆ ಯಾವಾಗಾದ್ರೂ ಬರ್ಬೋದು. ಕೃಷ್ಣ, ಗೋಕುಲ್ದವ್ರು ಎಷ್ಟು ಎದುರ್ಕೊಂಡಿದ್ದಾರೆ ಅಂದ್ರೆ ಒಂದ್ ವೇಳೆ ಆ ಬಕಾಸುರ ಮತ್ತೆ ಗೋಕುಲಕ್ ಬಂದ್ರೆ ಗೋಕುಲ್ದವ್ರು ಗೋಕುಲನೇ ಬಿಟ್ಟು ಹೋಗ್ತಾರೆ. ಇಲ್ಲ ಇಲ್ಲ, ಆಗ ಯಾವತ್ತೂ ಆಗಲ್ಲ. ಬಕಾಸುರ ಇನ್ಯಾವತ್ತೂ ಗೋಕುಲಕ್ ಬರೋದಿಲ್ಲ. ಕೃಷ್ಣ, ನೀನ್ ಇಷ್ಟೊಂದು ನಿಶ್ಚಿಂತೆಯಿಂದ ಹೇಗಿದ್ಯಾ? ಗೆಳೆಯದಾಮ, ಬಕಾಸುರ ಗೋಕುಲ ಜನರಿಗೆ ಹಾನಿ ಮಾಡಕ್ ಬಂದಿರ್ಲಿಲ್ಲ, ನನ್ಗ್ ಹಾನಿ ಮಾಡಕ್ ಬಂದಿದ್ದ. ಹೌದು ಗೆಳೆಯರೇ, ನಾನೇ ಸ್ವತಃ ಕೇಳಿಸ್ಕೊಂಡೆ. ಬಕಾಸುರ ಅನ್ಕೊಂಡಿದ್ದಾನೆ ಪೂತ್ನಿನ ನಾನೇ ಸಾಯಿಸಿದ್ದು ಅಂತ. ಅದಕ್ಕೆ ಅವನಿಲ್ಲಿಗೆ ಪೂತ್ನಿ ಸಾವಿನ ಪ್ರತಿಕಾರ ತಗೊಳಕ್ ಬಂದಿದ್ದ. ಪ್ರತಿಕಾರ? ಮತ್ ನಿನಗ ಏನ್ ಮಾಡ್ತೀಯ ಕೃಷ್ಣ? ಗೆಳೆಯರೇ, ಗೋಕುಲನ್ನ ಕಾಪಾಡಕ್ಕೆ ಒಂದೇ ದಾರಿ ಇದೆ. ನಾನೀಗ ಬಕಾಸುರಂಗೆ ಅರ್ಥ ಮಾಡಿಸ್ಬೇಕು. ಅವನ್ ತಂಗಿ ಪೂತ್ನಿನ ನಾನ್ ಸಾಯಿಸಿದ್ದಲ್ಲ, ಅವಳು ತಾನಾಗೆ ಸತ್ತೋಗಿತ್ತಂತ. ಆದ್ರೆ ಕೃಷ್ಣ, ನೀನ್ ಬಕಾಸುರನ್ ಹೇಗ್ ಹುಡುಕ್ತ್ಯಾ? ಹೌದು ಕೃಷ್ಣ, ಅವನ್ ಎಲ್ಲಿರ್ತಾನೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನ್ ಎಲ್ಲಿರೋದಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಅವನ್ ಎಲ್ಲಿಂದ ಬರೋದಂತ ಎಲ್ರಿಗೂ ಗೊತ್ತಿದೆ. ನನ್ಗೂ ಗೊತ್ತಿಲ್ಲ ಬಕಾಸುರ ಯಾವಾಗ ಇಲ್ಲಿ ಬರ್ಬೋದು, ಆದ್ರೆ ಅವನ್ ಯಾವಾಗ ಬಂದ್ರು ಅಲ್ಲಿಂದಾನೇ ಬರ್ತಾನೆ. ಬಕಾಸುರ ಹುಡ್ಕೋದು ಅಷ್ಟೊಂದ್ ಕಷ್ಟ ಏನಲ್ಲ, ಆದ್ರೆ ಅಮ್ಮನ್ ಕಣ್ಣಿಂದ ತಪ್ಸ್ಕೊಂಡು ಹೋಗೋದೇ ಕಷ್ಟ. ಅವಳು ಪ್ರತಿ ಕ್ಷಣನೂ ನನ್ ಮೇಲ್ ಕಣ್ಣಿಟ್ಟಿರ್ತಾಳೆ. ಈಗ ಗೋಕುಲ್ದವ್ರನ್ನ ಕಾಪಾಡೋದಿಕ್ಕೆ ಯಾವ ಮಾರ್ಗನೂ ಇಲ್ವಾ? ಗೆಳೆಯರೇ, ನನ್ನ ಹತ್ರ ಒಂದು ಉಪಾಯ ಇದೆ. ಅದೇನು ಕೃಷ್ಣ?
ಇದನ್ ತಗೋ ಮಧು, ಈ ಬಟ್ಟೆ ನೀನ್ ಹಾಕೋ. ಆದ್ರೆ ಕೃಷ್ಣ, ನಾನಂತೂ ಮೊದ್ಲೇನೆ ಬಟ್ಟೆ ಹಾಕೊಂಡಿದ್ದೀನಿ ನೋಡು. ಮತ್ತಿದು? ಗೆಳೆಯ, ಮೊದ್ಲಿದನ್ ಹಾಕೋ. ಗೆಳೆಯ, ಈಗ ನಂತರನೇ ಕಾಣ್ತಿದ್ಯಲ್ಲ. ಈಗ ಸುಮ್ನೆ ಬಂದು ನನ್ ಮಂಚದ ಮೇಲ್ ಮಲ್ಕೋ. ಕೃಷ್ಣ, ನೀನ್ ನಿನ್ ಜಾಗದಲ್ಲಿ ಮಧುನ ಮಲಗಿಸಿ ಹೊರಗೋಗ್ಬೇಕು ಅನ್ಕೊಂಡಿದ್ಯಾ ತಾನೆ? ನೀನ್ ಸರಿಯಾಗಿ ಹೇಳ್ತಿ ಗೆಳೆಯ ಜೀವಕ್ಕ. ಆದ್ರೆ ಕೃಷ್ಣ, ಯಶೋದೆ ಅಮ್ಮ ಬಂದ್ಬಿಟ್ರೆ ನಾನ್ ಏನ್ ಹೇಳೋದು? ಗೆಳೆಯ ಮಧು, ನೀನ್ ನನ್ ಜಾಗದಲ್ಲಿ ಆರಾಮಾಗಿ ನಿದ್ರೆ ಮಾಡು. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಕೃಷ್ಣ, ಯಶೋದೆ ಅಮ್ಮ ಮಧುನ ಒಂದೇ ಕ್ಷಣದಲ್ಲಿ ಕಂಡಿಡ್ಬಿಡ್ತಾರೆ. ಹೌದು, ಮತ್ತೆ ಬಕಾಸುರನ್ ಸಂಕಷ್ಟ ಮುಗಿಯುತ್ತೋ ಇಲ್ವೋ, ಆದ್ರೆ ನನಗ್ ಸಂಕಷ್ಟ ಶುರು ಆಗುತ್ತೆ. ಗೆಳೆಯರೇ, ನೀವು ನನ್ ಚಿಂತೆ ಮಾಡ್ಬೇಡಿ. ನನ್ನ ಅಮ್ಮ ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ನನ್ ವಸ್ತ್ರಗಳಲ್ಲಿ ಅವಳಿಗೆ ನನ್ ಬಿಟ್ಟು ಬೇರೆ ಯಾರು ಕಾಣಿಸಲ್ಲ. ಕೃಷ್ಣ, ಕೃಷ್ಣ, ಕೃಷ್ಣ. ಅಮ್ಮ ನೋಡೋದಕ್ಕೂ ಮೊದ್ಲು ನಾನು ಹೋಗ್ತೀನಿ. ಕಂದ, ಕೃಷ್ಣ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ, ಕೃಷ್ಣ ಇಲ್ಲೇ ಮಲ್ಗಿದಾನಲ್ಲ. ಕೃಷ್ಣನ್ ಗೆಳೆಯರೆಲ್ಲ ಇಲ್ಲೇ ಇದ್ದಾರೆ, ಮತ್ ಕೃಷ್ಣ ಮಲ್ಗಿದಾನ? ಅದ್ ಹೇಗ್ ಸಾಧ್ಯ? ಕಂದ, 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 ಮಲ್ಕೋ. ನಾರಾಯಣ ನಾರಾಯಣ, ನಿಮ್ಮದು ಇದೆಂತಹ ಲೀಲೆ ಪ್ರಭು. ಮಧುವಿನ ರೂಪದಲ್ಲೂ ಮಾತೆ ಯಶೋಧೆಗೆ ಕೃಷ್ಣನ ರೂಪವೇ ಕಂಡಿತು. ಮನಸ್ಸಿನಂತೆಯೇ ಭಾವವು ಹಲವು, ಭಗವಂತನ ರೂಪಗಳು ಹಲವು. ದೇವರ್ಷಿ, ಇದು ನನ್ನ ಯಾವ ಲೀಲೆಯೂ ಅಲ್ಲ. ಬದಲಾಗಿ ಮಾತೆ ಯಶೋದೆಯ ಭಾವನೆ ಮತ್ತು ಅವಳ ಹೃದಯದ ಪ್ರೇಮ, ತನ್ನ ಮಮತೆ ಮತ್ತು ಭಕ್ತಿಯಲ್ಲಿ ಅವಳು ಎಷ್ಟೊಂದು ಕೃಷ್ಣಮಯಳೆಂದರೆ ಪ್ರತಿಯೊಬ್ಬ ಬಾಲಕನಲ್ಲಿ ಅವಳಿಗೆ ಕೃಷ್ಣನ ರೂಪವೇ ಕಂಡುಬರುತ್ತದೆ. ಯಶೋದಮ್ಮ ನಾವೇನು ಮಾಡಿಲ್ಲ. ಈ ತರ ಮಾಡಕ್ಕೆ ಕೃಷ್ಣನೇ ಹೇಳಿದ್ದು. ಕೃಷ್ಣನೇ ಹೇಳಿದ್ದ? ಏನ್ ಹೇಳಿದ್ದ? ಕೃಷ್ಣ ಮಲ್ಗಿದಾನೆ. ಅವ್ನು ಮಲಗಿದಾನ? ಎಲ್ಲಿ? ತನ್ ಕೋಣೆಲಿ. ಮತ್ತಲ್ಲಿ? ನನ್ಗನ್ಸತ್ತೆ ನಿಮ್ಗೆಲ್ಲ ಕೃಷ್ಣ ಇಲ್ದಿದ್ರೆ ಏನು ಅರ್ಥ ಆಗಲ್ಲ ಅಂತ. ಸರಿ, ಇಲ್ಲಿ ಕೇಳಿ. ಕಂದ ಹೀಗೆ ಮಲ್ಗಿರ್ಲಿ. ಅವನು ತಾನಾಗೆ ಹೇಳೋ ತನಕ ಅವನ್ನ ಎಬ್ಬಿಸ್ಬೇಡಿ, ಸರಿನಾ? ಮಣ್ಣಿನ ಒಂದು ಸಾಧಾರಣ ತುಂಡು, ಆದರೆ ಇಷ್ಟೊಂದು ಶಕ್ತಿಶಾಲಿ. ಇಂತಹ ಮಾಯೆಯನ್ನ ಕೇವಲ ಮೋಸಗಾರ ವಿಷ್ಣು ಮಾತ್ರ ಮಾಡೋದಕ್ಕೆ ಸಾಧ್ಯ. ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಇದಕ್ಕೆಲ್ಲ ಒಂದೇ ಅರ್ಥ, ಆ ಬಾಯ್ ಬಡ್ಕ ಬಾಲಕನೇ ವಿಷ್ಣುವಿನ ಅವತಾರವಾಗಿದ್ದಾನೆ. ಬಕಾಸುರ ಗೋಕುಲದೊಳಗೆ ಬರೋದಕ್ಕೂ ಮೊದಲು ನಾನು ಯಮುನೆ ದಡ ಮುಟ್ಲೇಬೇಕು. ಅಮ್ಮಂಗೆ ಮಧು ಮೇಲೆ ಸಂಶಯ ಬರೋಕ್ಕೂ ಮೊದಲು ನಾನು ಬಕಾಸುರಂಗೆ ಸತ್ಯನ ಅರ್ಥ ಮಾಡಿಸಿ ಮನೆಗೆ ಹೋಗ್ಬೇಕು. ಆಗ ನಮ್ಮೆಲ್ರ ಕಷ್ಟ ಕೂಡ ದೂರ ಆಗುತ್ತೆ. ಈಗ ನನಗರ್ಥವಾಗಿದೆ. ಆ ಬಾಯ್ ಬಡ್ಕ ಬಾಲಕ ಕೇವಲ ನನ್ನ ಸೋದರಿ ಕೂತನಿಯ ಹತ್ಯೆ ಮಾತ್ರ ಮಾಡಿದ್ದಲ್ಲ, ಇವನು ಅದೇ ಬಾಲಕ. ಇವನಿಗಾಗಿಯೇ ಅಶರೀರವಾಣಿಯಾಗಿತ್ತು.
ಸ್ವತಃ ಇದೇ ಬಾಲಕ ಕಂಸನ ಅಂತ್ಯದ ಕಾರಣವಾಗಲಿದ್ದಾನೆ. ದೇವಕಿಯ 8ನೇ ಪುತ್ರ, ಈಗ ನಾನು ನಿನ್ನ ಹತ್ಯೆಯನ್ನ ಭಗವಂತ ಕಂಸನ ಎದುರಲ್ಲೇ ಮಾಡ್ತೇನೆ. ಬಕಾಸುರ, ನಾನ್ ಬಂದಿದ್ದೀನಿ. ನೀನ್ ನನ್ಗೋಸ್ಕರ ಗೋಕುಲಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿಂತ್ಕೋ ಬಕಾಸುರ, ನಾನ್ ನಿನ್ ಜೊತೆನೆ ಮಾತಾಡ್ಬೇಕು. ನೀನ್ ನನಗಿಲ್ಲೇ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ಬಾಲಕ. ಇನ್ನು ನಿನ್ನ ಸಾವಿನಿಂದ ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಆ ಮೋಸಗಾರ ವಿಷ್ಣುವಿಗೂ ಸಾಧ್ಯ ಇಲ್ಲ. ಅಲ್ಲೋಡು ಬಕಾಸುರ, ಕೃಷ್ಣನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಬಾ, ನಾವ್ ಆದಷ್ಟು ಬೇಗ ನಂದಣ್ಣಂಗೆ ಸುದ್ದಿ ಮುಟ್ಟಿಸ್ಬೇಕು. ನಡಿ. ಬಕಾಸುರ ಗೋಕುಲವನ್ನು ಸ್ಮಶಾನ ಮಾಡ ಹೋದನೋ ಇಲ್ಲ ಸ್ವಯಂ ತನ್ನ ಸಮಾಧಿ ಮಾಡಿಕೊಳ್ಳಲು? ಇನ್ನು ಕೂಡ ಮರಳಿಲ್ಲಬೇಕೆ? ಏಕಿಷ್ಟು ಸಮಯವಾಗುತ್ತಿದೆ? ನಿನ್ನ ಹದ್ದಿನ ಕಣ್ಣಿನಿಂದ ನೋಡು ಭದ್ರಾಕ್ಷ, ಮತ್ತು ಹೇಳು ಆ ಧೂರ್ತ ಬಕ್ಕನು ಅಲ್ಲಿ ಏನು ಮಾಡುತ್ತಿದ್ದಾನೆ. ಭಗವಂತ, ಬಕಾಸುರ ತನ್ನ ಶಕ್ತಿಶಾಲಿ ಕೈಗಳಲ್ಲಿ ಒಬ್ಬ ಬಾಲಕನನ್ನ ಹಿಡ್ಕೊಂಡು ಮಥುರೆ ಕಡೆನೇ ಬರ್ತಾ ಇದ್ದಾನೆ. ಬಾಲಕ ಯಾರು? ಆ ಬಾಲಕ? ಬಾಲಕ ಯಾರಂತ ಸರಿಯಾಗಿ ಕಾಣ್ತಾ ಇಲ್ಲ, ಆದ್ರೆ ಬಾಲಕ ಅಂತೂ ಹೌದು. ಗೋಕುಲದ ಸರ್ವನಾಶದ ಬದಲಾಗಿ ಈಗ ಬಕಾಸುರ ಯಾರೋ ಬಾಲಕನನ್ನು ತನ್ನ ಕೈಗಳಲ್ಲಿ ಹಿಡಿದು ತರುತ್ತಿದ್ದಾನೆ ಎಂದರೆ ಖಂಡಿತ ಯಾರ ಬಗ್ಗೆ ಅಶರೀರವಾಣಿಯಾಗಿತ್ತೋ ಅದೇ ಬಾಲಕನಿರಬೇಕು. ಭಲಾರೆ ಬಕಾಸುರ, ಭಲಾರೆ. ಭಗವಂತ, ನಾವಂತೂ ಕತ್ಲಲ್ಲೇ ಬಾಣ ಬಿಟ್ಟಿದ್ದು, ಆದ್ರೆ ಇದು ನಿಜವಾಗ್ಲೂ ಗುರಿಯನ್ನೇ ತಲುಪಿದೆ. ಈಗ ಮೋಸಗಾರ ವಿಷ್ಣುವಿನ ಆ ಮೋಸ, ಗೋಕುಲದ ರಹಸ್ಯ ಮತ್ತು ದೇವಕಿ ಅಷ್ಟಮ ಫಲ ನನ್ನ ಎದುರಿಗೆ ಬರಲಿದೆ. ಬಕಾಸುರ, ನಿನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಿನ್ಗೇನಾದ್ರೂ ನನ್ ಜೊತೆ ಮಾತಾಡೋದಿದ್ರೆ ಇಲ್ಲೇ ಮಾತಾಡು. ನಾನ್ ನಿನ್ನ ಎಲ್ಲ ಸಂಶಯಕ್ಕೂ ಉತ್ತರ ಕೊಡ್ತೀನಿ. ಬಾಲಕ, ನನ್ನ ಎಲ್ಲಾ ಸಂಶಯಗಳು ದೂರವಾಗಿ ಹೋಗಿವೆ. ಈಗ ನಾನು ನಿನ್ನನ್ನ ಕೊನೆಗಾಣಿಸ್ಬೇಕು ಅಷ್ಟೇ, ಅದು ಭಗವಂತ ಕಂಸನ ಎದುರು. ಬಕಾಸುರ, ನನ್ನ ಅರ್ಥ ಮಾಡ್ಕೋ. ನಾನ್ ಗೋಕುಲದಿಂದ ತುಂಬಾ ದೂರ ಹೋಗಕ್ಕಾಗಲ್ಲ. ನಾನ್ ಮನೇಲಿ ಇಲ್ಲ ಅನ್ನೋ ವಿಷಯ ನಮ್ಮಮ್ಮಂಗ್ ಗೊತ್ತಾದ್ರೆ ಅವಳ ಜೊತೆ ಗೋಕುಲದ ಜನರನ್ನೆಲ್ಲ ಕರ್ಕೊಂಡ್ ಬರ್ತಾಳೆ. ನಿನ್ನ ತಾಯಿ ನಿನ್ನ ಬಗ್ಗೆ ಚಿಂತಿಸಲೇಬೇಕು ಬಾಲಕ. ಯಾಕಂದ್ರೆ ನಾನ್ ನಿನ್ನ ಮನೆಯಿಂದ ಮಾತ್ರ ಅಲ್ಲ, ನಿನ್ನ ಜೀವನದಿಂದಲೇ ಮುಕ್ತಿ ನೀಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಂಸಮಾವನ್ ಪ್ರತಿಮೆನ? ಹಾಗಾದ್ರೆ ಬಕಾಸುರ ನನ್ನ ಮಥುರೆ ಕರ್ಕೊಂಡು ಹೋಗ್ತಾನೆ. ಪ್ರಭು, ಇದೇನು? ಬಕಾಸುರ ನಂದಪುತ್ರನ ಸತ್ಯ ತಿಳಿದಿದ್ದಾನೆ. ಅವನನ್ನು ಕರೆದುಕೊಂಡು ಮಥುರೆಯತ್ತ ಹೋಗುತ್ತಿದ್ದಾನೆ. ಈಗ ಅವನು ನಂದಪುತ್ರನ ಜೊತೆ ಕಂಸನ ಬಳಿ ಹೋದರೆ ಅನರ್ಥವಾಗುತ್ತದೆ ಪ್ರಭು. ನಾರಾಯಣ ನಾರಾಯಣ. ಪ್ರಭು, ಮಾತೆ ಸತ್ಯ ಹೇಳುತ್ತಿದ್ದಾಳೆ. ಆದರೆ ಪ್ರಭು, ನನಗಿದು ಅರ್ಥವಾಗುತ್ತಿಲ್ಲ. ಅಧರ್ಮಿ ಬಕಾಸುರ ಧರ್ಮದ ಧಾಮ ಶ್ರೀಕೃಷ್ಣನ ಭಾರವನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದಾನೆ? ದೇವರ್ಷಿ, ಬಕಾಸುರ ಅಹಂಕಾರ ವಶನಾಗಿ ತಪ್ಪು ತಿಳಿದಿರುವುದೇನೆಂದರೆ ಅವನೇ ಕೃಷ್ಣನನ್ನು ಕರೆದೊಯ್ಯುತ್ತಿದ್ದಾನೆಂದು. ಆದರೆ ಕೃಷ್ಣನನ್ನು ಅವನು ಎಲ್ಲಿಯವರೆಗೆ ಕರೆದೊಯ್ಯಬಹುದೆಂದರೆ ಎಲ್ಲಿಯವರೆಗೆ ಅವನ ವಿಧಿಯು ಬಯಸುವುದೋ ಅಲ್ಲಿಯವರೆಗೆ. ನಾರಾಯಣ ನಾರಾಯಣ. ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು.
ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಇದ್ದಕ್ಕಿದ್ದಂತೆ ಇದೇನಾಗ್ತಿದೆ? ಈ ಹುಡುಗನ ದೇಹದ ಭಾರ ಹೆಚ್ಚುತ್ತಾ ಹೋಗ್ತಿದೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ? ನನ್ನ ಶಕ್ತಿಗೆ ಏನಾಗ್ತಾ ಇದೆ? ಒಬ್ಬ ಚಿಕ್ಕ ಹುಡುಗನನ್ನು ನನ್ನಿಂದ ಸಂಭಾಳಿಸೋದಕ್ಕಾಗ್ತಿಲ್ವಲ್ಲ. ಬಕಾಸುರ ನಿನ್ಗೆ ಹಾರಕ್ಕೂ ಬರಲ್ವಾ? ನಿಧಾನ ಬಕಾಸುರ, ನಿಧಾನ. ಇದೆಲ್ಲ ಆ ಮೋಸಗಾರ ವಿಷ್ಣುವಿನ ಕುತಂತ್ರನೇ ಇರಬೇಕು. ಬೆದರಿದನು ಬಕಾಸುರ, ಮಾಯೆಯು ಲೀಲೆಯೋ ಅರಿ. ಈ ಹುಡುಗನ್ನ ಹೊತ್ಕೊಂಡು ನನಗೆ ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ. ಹೆಚ್ಚುತ್ತ ಬರುತ್ತಿದೆ ಬಾಲನ ಭಾರ, ಹರಿಲೀಲೆಗೆ ಬೆದರಿದನು ಬಕಾಸುರ. ಈ ಬಕಾಸುರನ್ ತೊಂದ್ರೆ ಕೇವಲ ಗೋಕುಲದ ಮೇಲಲ್ಲ, ಪೂರ್ತಿ ಬ್ರಜಮಂಡಲದ ಮೇಲಿದೆ. ಅದಕ್ಕೆ ಯಾರಾದ್ರೂ ಒಬ್ಬರನ್ನ ಬರ್ಸಾನಕ್ಕೆ ಕಳಿಸಿ ವೃಷಭಾನುಗೆ ವಿಷಯ ತಿಳಿಸಿ, ಅವನು ಎಚ್ಚರಿಕೆಯಿಂದಿರಲಿ. ನಂದಣ್ಣ, 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 ಏನಾಯ್ತು? ಆ ಬಕಾಸುರ ಕೃಷ್ಣನ್ ಎತ್ಕೊಂಡು ಹೋದ. ಏನು? ನೀವಿದೇನ್ ಹೇಳ್ತಿದ್ದೀರಾ? ಕೃಷ್ಣ ಒಳಗಡೆ ಅವನ್ ಕೋಣೆಲ್ ಮಲಗಿದ್ದಾನೆ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ನಂದ್ರಾಣಿ, ನಾನು ನನ್ನ ಕಣ್ಣಾರೆ ನೋಡ್ದೆ. ಅಲ್ಲೋಡು ಬಕಾಸುರ. ನಾನ್ ಒಳಗ್ ನೋಡ್ಕೊಂಡ್ ಬರ್ತೀನಿ. ಕಂದ, 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 ಕಂದ. ಯಶೋದೆ ಅಮ್ಮ ನಾವೇನು ಮಾಡಿಲ್ಲ. ಈ ತರ ಮಾಡಕ್ಕೆ ಕೃಷ್ಣನೇ ಹೇಳಿದ್ದು. ಇಲ್ಲಿ ಕೇಳಿ. ಇವ್ರು ನಿಜ ಏನಾಯ್ತು ಯಶೋದೆ? ಹೇಳ್ತಿದ್ದಾರೆ. ಕೃಷ್ಣ ಅವ್ನ್ ಕೋಣೆಲಿಲ್ಲ. ಇವ್ರು ಸತ್ಯನೇ ಹೇಳ್ತಿರೋದು. ಏನು? ಅವ್ರು ಯಾವ ಕಡೆ ಹೋದ್ರು? ಆಕಾಶದಲ್ಲೇ ಮಥುರೆ ಕಡೆ ಹೋದ ಅವನು. ಹೇ ಸತ್ಯನಾರಾಯಣ, ನನ್ ಕಂದನ್ನ ಈಗ ನೀವೇ ಕಾಪಾಡ್ಬೇಕು. ಅವನಿಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಶೋದೆ, ಧೈರ್ಯವಾಗಿರು. ಕೃಷ್ಣಂಗೆ ಏನೂ ಆಗಲ್ಲ. ನಾವೀಗ್ಲೇ ಹೋಗಿ ಹುಡುಕ್ತೀವಿ. ಬನ್ನಿ ಬನ್ನಿ. ಬಕಾಸುರ, ನನ್ನ ಇಲ್ಲೇ ಇಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡ್ತೆ. ನಾವೀಗ ಮಾತಾಡ್ಕೊಂಡು ಎಲ್ಲ ಸಮಸ್ಯೆ ಬಗೆಹರಿಸಬಹುದು. ನಾನಿವತ್ತು ನಿಮ್ಮೆಲ್ಲ ಅನುಮಾನನೂ ದೂರ ಮಾಡ್ತೀನಿ. ಹುಡುಗ, ಇನ್ನು ನೀನು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕೋ ಅದನ್ನ ನಾನು ಮಾಡ್ತೇನೆ. ಬಕಾಸುರ, ನಾನ್ ನಿನ್ನ ತಡೀತಿಲ್ಲ. ನಿಂಗೇನ್ ಬೇಕೋ ಅದನ್ನೇ ಮಾಡು. ನಿಂಗೆಲ್ಗ್ ಹೋಗ್ಬೇಕೋ ಅಲ್ಲಿಗೆ ಹೋಗು. ಆದ್ರೆ ನಿನ್ ಕೋಪನ ಬಿಟ್ಬಿಡು. ನನ್ನ ಅಮ್ಮ ಹೇಳ್ತಾಳೆ, ಕೋಪ ಅನ್ನೋದು ನಾಶಕ್ಕೆ ದಾರಿ, ಅದ್ರ ಪರಿಣಾಮ ತುಂಬಾ ದುಃಖಕಾರಿ. ನಾಶವಾಗೋದು ನೀನು, ಬಾಯ್ ಬಡ್ಕ ಬಾಲಕ. ಯಾಕಂದ್ರೆ ಎಲ್ಲಿ ತನಕ ನಿನ್ನ ಅಂತ್ಯವನ್ನ ನಾನು ನೋಡೋದಿಲ್ವೋ, ನನ್ನ ಸೋದರಿ ಪೂತನಿಯ ಆತ್ಮಕ್ಕೂ ಶಾಂತಿ ಇಲ್ಲ, ನನ್ನ ಪ್ರತೀಕಾರವು ಪೂರ್ತಿಯಾಗೋದಿಲ್ಲ.